ನೀನಾದೇನ ಸೀರಿಯಲ್ಲು ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಂಚಿಕೆ ಸ್ಟಾರ್ಟ್ ಆದಾಗ ಇಲ್ಲಿ ನಮ್ಮ ದಾಮೋದರ ತಾತ ಮತ್ತು ವೀರ ಒಂದು ಹತ್ರ ಕೂತಿರ್ತಾರೆ. ವೀರಂಗೆ ಚೆನ್ನಾಗಿ ಬೈತಿರ್ತಾನೆ ದಾಮೋದರ. ಅಲ್ಲಿಗೆ ಗುಲಾಬಿ ಬರ್ತಾಳೆ. ಗುಲಾಬಿ ಬಂದಿದ ತಕ್ಷಣ ದಾಮೋದರ ಸಿಟ್ಟಿಂದ ಅವಳಿಗೆ ಹೊಡಿಯೋಕ್ಕೆ ಅಂತ ಹೋಗ್ತಾನೆ. ಹಿಂದೆನೇ ವಿಕ್ರಮ ಬಂದು ಪಪ ಅಂತೇಳಿ ಅಂದ್ಬಿಡ್ತಾನೆ. ಅವಾಗ ಕೈ ಮಾಡಲ್ಲ. ಭಾಸ್ಕರ್ ಅಂದರೆ ತಾತ ಕೂಡ ದಾಮು ಸುಮ್ಮನೆ ಇರು ಅಂತೇಳಂತಾನೆ. ಅಲ್ಲಿಗೆ ನಮ್ಮ ವೇದ, ಶಕುಂತಲ ಮನೆಯವರೆಲ್ಲರೂ ಬರ್ತಾರೆ. ಇವಾಗ ಮದುವೆ ಮಾಡಿಸೋಕ್ಕೆ ಅಂತ ರೆಡಿ ಆಗಿದ್ದಾರೆ ಎಲ್ಲರೂ. ಅದಕ್ಕೆ ದಾಮೋದರ ಇದ್ದನು, ಏನೂ ಇಲ್ದರೆ ಈ ಖಾಲಿ ಪೀಲಿ ಅಂತವಳನ್ನ, ಈಗ ಎಲ್ಲೋ ದಾರಿಲಿ ಹೋಗ್ತಿರೋಳನ್ನ, ಇವಳನ್ನ ಮಾತ್ರ ನನ್ನ ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ. ನಾನು ಮದುವೆ ಮಾಡ್ಸೋಕ್ಕೆ ನಾನು ಒಪ್ಪಲ್ಲ ಅಂತ ದಾಮೋದರ ಅಂತಾನೆ. ಅದಕ್ಕೆ ವೇದ ಇದ್ದೋಳು, ನೀವಾಗೆ ಒಪ್ಪಿದರೆ ಸರಿ, ಇಲ್ಲ ಅಂತಂದರೆ ಇವ್ರ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ನಾನು ಮಾಡಿಸ್ತೀನಿ. ನೀವು ಒಪ್ಪಿದ್ರೆ ಇಲ್ಲ ಆಗುತ್ತೆ, ಒಪ್ಪಲಿಲ್ಲ ಅಂದರೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ವೀರಭವನ ಗುಲಾಬಿನ ನಾನು ಅಲ್ಲೇ ಮದುವೆ ಮಾಡಿಸ್ತೀನಿ ಅಂತ ವೇದ ಅಂತಾಳೆ. ನಾನು ಒಪ್ಪಲಿಲ್ಲ ಅಂತಂದರೆ ನೀನು ಒಪ್ಪಲಿಲ್ಲ ಅಂದ್ರೂ ಮದುವೆ ಆಗುತ್ತೆ ಅಂತ ಅಂತಾಳೆ. ವೀರ ಒಪ್ಪಲಿಲ್ಲ ಅಂತಂದರೆ ಅಂತ ಅಂದಾಗ ವಿಕ್ರಮು, ವೀರ ಒಪ್ಪಲಿಲ್ಲ ಅಂತ ನಾವೇನು ಹಂಗೆ ಬಿಡಲ್ಲ, ವೀರನ ಕೈ ಕಾಲು ಕಟ್ಟಿ ಕಾರೊಳಗೆ ಹಾಕ್ಕೊಂಡು ಕರ್ಕೊಂಡೋಗಿ ನಾನು ಒಪ್ಪಿಸ್ತೀನಿ, ನಾನು ಮದುವೆ ಮಾಡಿಸ್ತೀನಿ ಅಂತ ವಿಕ್ರಮ್ ಅಂತಾನೆ. ವೀರ ಹಂಗೆ ವಿಕ್ರಮ್ ಮುಖ ನೋಡ್ತಾನೆ. ಅದು ಅಲ್ದಿರ ಒಂದ್ಸಲ ಇವಳು ಮಕ್ಕ ನೋಡಿ, ನಿಮ್ಮ ಮಗ ಇವಳ ಜೊತೆ ಸುತ್ತಾಡಿದ್ದಾನೆ, ಇವಳಿಗೆ ಮೋಸ ಮಾಡಿದ್ದಾನೆ, ಇಷ್ಟೆಲ್ಲ ಆಗಿದ್ರು ಅದು ಹೆಂಗೆ ನೀವು ಇವಳನ್ನ ನಮ್ಮ ಮನೆ ಸೊಸೆ ಅಲ್ಲ ಅಂತ ಒಪ್ಕೊಳ್ಳಲ್ಲ ಅಂತಿದ್ದೀರಾ ಅಂತ ವೇದ ದಾಮೋದರಂಗೆ ಬೈತಾಳೆ. ನಾನು ಇರೋವರೆಗೂ ಇದು ಸಾಧ್ಯ ಇಲ್ಲ, ನಾನು ಬದುಕಿರೋವರೆಗೂ ನಾನು ಸಾಧ್ಯ ಇಲ್ಲ, ಇದು ಈ ಮದುವೆ ಆಗೋಕ್ಕೆ ನಾನು ಬಿಡಲ್ಲ ಅಂತ ದಾಮೋದರ ಅಂದಾಗ, ಅವಳ ಮುಖ ನೋಡೇಳು, ನಿನಗೆ ಅವಳ ಮೇಲೆ ಪ್ರೀತಿ ಇಲ್ವೇನೋ, ನೀನು ಪ್ರೀತಿಸಿಲ್ವೇನೋ ಅಂತ ಮುಖ ನೋಡೇಳು ಅಂತ ವಿಕ್ರಮ್ ಅಂದಾಗ ವೀರ ಸುಮ್ಮನೆ ಇರ್ತಾನೆ. ಅದಕ್ಕೆ ದಾಮೋದರ ಇದ್ದನು, ಅವನೆಲ್ಲಾದರೂ ನಾನು ಇವಳನ್ನ ಪ್ರೀತಿಸ್ತಿದ್ದೆ, ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬೇಕಲ್ಲ, ಇಲ್ಲೇ ತುಳಿದು ಸಾಯಿಸ್ಬಿಡ್ತೀನಿ ಅವನ್ನ ಅಂತ ದಾಮೋದರ ಅಂತಾನೆ. ಅದಕ್ಕೆ ವಿಕ್ರಮ್ ಇದನ್ನು ನೋಡೋ, ನೀನು ಯಾರಿಗೂ ಹೆದರ್ಕೋಬೇಡ, ಹೇಳು ಅವಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳು ಸಾಕು ಅಂತ ವಿಕ್ರಮ್ ಅಂದಾಗ ನಮ್ಮ ವೀರ ಇದ್ದೋನು, ನನ್ನ ಪ್ರೀತಿನ ನಾನು ನೋಡ್ಕೊಳ್ತೀನಿ, ನೀವು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ, ದಯವಿಟ್ಟು ಸುಮ್ಮನಿದ್ಬಿಡಿ ಅಂತ ಹೇಳ್ಬಿಟ್ಟು ವೀರ ಅಲ್ಲಿಂದ ಹೋಗ್ತಾನೆ. ದಾಮೋದರ ಇದ್ದನು, ಏನು ನೀವೆಲ್ಲ ಸೇರಿಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಅಂತ ಅಂದಾಗ ವಿಕ್ರಮು ತಾತ ನೀವಾದರೂ ಹೇಳಿ ಅಪ್ಪಂಗೆ, ಈಗಾಗಲೇ ಇವರಿಬ್ರದ್ದು ಫೋಟೋ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿದೆ, ಸುಮ್ಮನೆ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗಿದೆ, ಇನ್ನೂ ನಾವು ಹಂಗೆ ಬಿಟ್ಟರೆ ಸರಿ ಹೋಗಲ್ಲ, ಬೇಗ ನಾವು ಎಲ್ಲರಿಗೂ ಜನಕ್ಕೆಲ್ಲ ಗೊತ್ತಾಗೋಕ್ಕಿಂತ ಮುಂಚೆ ಇವರಿಬ್ಬರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡಿಬಿಡೋದು ಒಳ್ಳೆಯದು ಅಂತ ವಿಕ್ರಮ್ ಅಂತಾನೆ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತ ವೀರ ಅಂದಾಗ ವೇದ, ಬಿಡ್ತೀವಿ ಸರಿ ಬಾವ, ನಿಮ್ಮ ಪಾಡಿಗೆ ನಾವು ಬಿಡ್ತೀವಿ, ಆದರೆ ಮದುವೆ ಮಾಡಿಸಿನೇ ಬಿಡೋದು ಅಂತ ವೇದ ಅಂತಾಳೆ. ಆವಾಗ ತಾತ ಇದ್ದರು ದಾಮೋದರಂಗೆ ಬುದ್ಧಿ ಹೇಳೋಕ್ಕೆ ಅಂತ ಬರ್ತಾರೆ. ಆವಾಗ ದಾಮೋದರ ಇದ್ದನು, ನಿಮಗೆ ಗೊತ್ತಿಲ್ಲ ಪಾಪ, ಇವರೆಲ್ಲ ಸೇರಿಕೊಂಡು ಇವರೇ ಫೋಟೋನ ಲೀಕ್ ಮಾಡಿ ಈಗ ಒಗ್ಗಟ್ಟಾಗಿ ನನಗೆ ಬುದ್ಧಿ ಹೇಳಕ್ಕೆ ಬಂದಿದ್ದಾರೆ ಅಂತ ದಾಮೋದರ ಅಂತಾನೆ. ಅದಕ್ಕೆ ವಿಕ್ರಮ್ ಇದ್ದವನು, ನೀವೇನಾದರೂ ತಿಳ್ಕೊಳ್ಳಿ ಪರವಾಗಿಲ್ಲ, ಮದುವೆಗೆ ಬೇಕಾಗಿರೋ ತಯಾರಿನ ನಾನು ಮತ್ತು ಬೇತಾಳ ಸೇರ್ಕೊಂಡು ಮಾಡ್ತೀವಿ, ಮದುವೆ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ಬಟ್ ಆ ಮದುವೆನ ಪಕ್ಕ ನಾವು ಮಾಡೇ ಮಾಡ್ತೀವಿ, ಎಲ್ಲರೂ ರೆಡಿಯಾಗಿರ್ರಿ, ಇದನ್ನು ಯಾರಾದರೂ ತಡೆಯೋಕ್ಕೆ ಬಂದರೆ ಹಂಗೆ ಅಡ್ಡಡ್ಡ ಉದ್ದುದ್ದ ಮಲಗಿಸ್ಬಿಡ್ತೀನಿ ಅಂತ ಫುಲ್ಲು ಗರಂ ಆಗಿಬಿಡ್ತಾನೆ ನಮ್ಮ ವಿಕ್ರಮು. ಆವಾಗ ಅಲ್ಲಿಂದ ಹೇಳ್ಬಿಟ್ಟು ದಾಮೋದರ ಎಲ್ಲ ಹೋಗ್ತಾರೆ. ಇವರಿಬ್ಬರು ಮದುವೆ ಈ ವಿಷಯದಲ್ಲಿ ನಾವು ಶಕುಂತಲ, ವೈಶು, ಬಾಲಮುನ್ನ ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ. ಅಲ್ಲಿಂದ ವಿಕ್ರಮ ಮತ್ತು ವೇದ ಎಲ್ಲರೂ ಹೋದ್ಮೇಲೆ ಈ ಗುಲಾಬಿ ಇದ್ದಾಳಲ್ಲ ಇವಳು ಬಂದುಬಿಟ್ಟು ಕೇಳಿ ಗುಲಾಬಿ ಫೋನ್ ಮಾಡಿಬಿಟ್ಟು ಅವ್ರ ಅಮ್ಮಂಗೆ, ನಾವು ಗೆದ್ಬಿಟ್ವಿ ಅಮ್ಮ, ನಾವು ಗೆದ್ಬಿಟ್ವಿ, ವೇದ ನನ್ನ ಮತ್ತು ವಿಕ್ರಮು ಮನೆಯವರೆಲ್ಲ ನನ್ನ ಸಪೋರ್ಟಿಗಿದ್ದಾರೆ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇನ್ನು ನಾನೇ ಈ ಮನೆ ಮಹಾರಾಣಿ ಅಂತ ಫೋನ್ ಮಾಡಿ ಅವ್ರ ಅಮ್ಮನ ಹತ್ರ ಎಲ್ಲ ವರದಿ ಒಪ್ಪಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಯಾರೋ ಡೋರ್ನ ನಾಕ್ ಮಾಡ್ದಂಗೆ ಆಗುತ್ತೆ. ಆವಾಗ ಅಮ್ಮ ಆಮೇಲೆ ಫೋನ್ ಮಾಡ್ತೀನಿ ಅಂತ ನಮ್ಮ ಗುಲಾಬಿ ಅಂತಾಳೆ. ಶಕುಂತಲ, ಟವಲ್ ಕೊಟ್ಟೋಗೋಣ ಅಂತ ಬಂದೆ ಕಣಮ್ಮ, ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಂತಂದಾಗ ನಮ್ಮ ಆಂಟಿ ಹತ್ರ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಗುಲಾಬಿ ಅಂತಾಳೆ. ಹೌದಾ ಅಮ್ಮ ಅಂದಂಗಿತ್ತು, ಅದೇ ಫ್ಲೋಲ್ಲಿ ಅಂದಿರ್ತೀನಿ ಅಮ್ಮ, ಅದೇ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೆ, ನನಗೆ ತುಂಬ ಖುಷಿಯಲ್ಲಿದೆಯಾ ಅಂತ ಅನ್ನಿಸ್ತಿದೆ ಅಂತ ಶಕುಂತಲ ಅಂದಾಗ, ಅಯ್ಯೋ ಖುಷಿ ಆಗಲ್ವಾ ಅಮ್ಮ, ನನ್ನ ಲೈಫ್ ಎಲ್ಲಿಗೆ ಹೋಗುತ್ತೋ, ನಾನು ಏನಾಗ್ತೀನೋ ಅಂತ ತಿಳ್ಕೊಂಡಿದ್ದೆ, ಆದರೆ ವೇದ ಅವರು ನನ್ನ ಕೈ ಬಿಡಲಿಲ್ಲ, ನನ್ನನ್ನು ಇವಾಗ ಮದುವೆವರೆಗೂ ನನ್ನ ಲೈಫ್ನ ತಂದಿದ್ದಾರೆ, ತುಂಬ ಖುಷಿ ಆಗ್ತಿದೆ ಅಮ್ಮ, ನೀವು ಅಷ್ಟೇ ಅಮ್ಮ, ನನಗೆ ತುಂಬ ಹೆಲ್ಪ್ ಮಾಡಿದ್ರಿ, ನಾನು ತುಂಬ ಚೆನ್ನಾಗಿ ನೋಡ್ಕೊತೀರಾ, ಹಾಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಶಕುಂತಲ, ವೇದ ಅವಳು ಹಂಗೆ ಕಣಮ್ಮ, ಅವಳು ಯಾರೂ ಕೈ ಬಿಡಲ್ಲ, ಅವಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾಳೆ, ಹೆಂಗೋ ನೀವಿಬ್ಬರು ಗಂಡ ಹೆಂಡ್ತಿಬ್ರು ಮದುವೆ ಆಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಶಕುಂತಲ ಅಂದಾಗ, ಸರಿ ಅಮ್ಮ ನಿಮ್ಮ ಆಶೀರ್ವಾದ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾಳೆ. ಹಂಗೆ ಶಕುಂತಲ ಅಲ್ಲಿಂದ ಹೋದ್ಮೇಲೆ ಮಾಡ್ತೀನಿ, ನನ್ನ ಕಾಲಿ ಕುತ್ತಿಗೆಗೆ ತಾಳಿ ಒಂದು ಬಿಡಲಿ, ನಿಮ್ಮನ್ನೆಲ್ಲ ಈ ಬುಗ್ರಿ ತಿರುಗಿಸೋ ಥರ ಗಿರಗಿರ ಅಂತ ತಿರುಗಿಸ್ತೀನಿ, ಮಾಡ್ತೀನಿ ನಿಮಗೆ ಅಂತ ಹಂಗೆ ಮನಸ್ಸಲ್ಲೇ ಸ್ಕೆಚ್ ಆಗ್ತಾ ಇರ್ತಾಳೆ.
ಇನ್ನೊಂದು ಕಡೆ ನಮ್ಮ ಗುಲಾಬಿ ಮದುವೆ ತಯಾರಿ ನಡೀತಾ ಇರುತ್ತೆ. ಏನೇನು ಬೇಕು ಅಂತ ಲಿಸ್ಟ್ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು. ಅವಾಗ ಮೇಕಪ್ ಆರ್ಟಿಸ್ಟಿಗೆ ಹೇಳಬೇಕು ಎಷ್ಟೆಷ್ಟು ಸೀರೆ ಬೇಕು, ಏನೇನೆಲ್ಲ ರೇಷನ್ ಬೇಕು, ಮೇಕಪ್ಪಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತೆಲ್ಲ ನಮ್ಮ ವೇದ ಲಿಸ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ ವಿಕ್ರಮ್ ಇದನ್ನು ನೀನೇ ಚೆನ್ನಾಗಿ ಮೇಕಪ್ ಮಾಡ್ತೀಯಲ್ಲ ಬೇತಲ್ಲ, ನೀನು ಹಚ್ಕೋತೀಯಲ್ಲ ಅದೇನೋ ಲಿಪ್ಸ್ಟಿಕ್ಕು ಪೌಡ್ರು ನೀನೇ ಮಾಡಿಬಿಡು ಅಂತ ಅಂದಾಗ, ಅಪ್ಪ ಮೇಕಪ್ ಅಂದರೆ ಅಷ್ಟೇ ಅಲ್ಲ ಕಣಪ್ಪ, ತುಂಬ ಇರುತ್ತೆ, ನೀನು ಅದನ್ನು ಲಿಸ್ಟ್ ಮಾಡಿದ್ರೆ ನೀನು ಹಂಗೆ ಬಿದ್ದೇ ಹೋಗ್ಬಿಡ್ತೀಯ ಅಂದಾಗ, ಈಗ ಗೊತ್ತಾಯ್ತು ಬಿಡು ಗಂಡು ಮಕ್ಳು ದುಡ್ದಿದ್ದೆಲ್ಲ ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಹ್ಞೂನಪ್ಪ ನಾವು ಮೇಕಪ್ಪಿಗೆ ಇಡ್ತೀವಿ, ನೀವು ತೀರ್ಥಕ್ಕೆ ಗಾಳಿ ತಗೊಳ್ಳೋಕ್ಕೆ ಇಡ್ತೀರಾ ಅಂತ ಹಂಗೆ ಜಗಳ ಮಾಡ್ತಾ ಇರ್ತಾರೆ ಇಬ್ಬರು. ನಮ್ಮದು ಮದುವೆ ನೋಡಿದ್ರೆ ಅವ್ರದ್ದು ನೀನೇ ಭಾರಿ ಸಂಭ್ರಮ ಪಡ್ತಿದೆಯಲ್ಲ ಬೇತಾಳ ಅಂತ ವಿಕ್ರಮ್ ಅಂದಾಗ, ಹೌದಪ್ಪ ನಮ್ಮದು ನೀನು ಕುಡ್ಕೊಂಬಂದು ತಾಳಿ ಕಟ್ಟಿರೋದು ಅದನ್ನು ಯಾರಾದರೂ ಮದುವೆ ಅಂತನೇನೋ ಅದನ್ನು ಜಾತ್ರೆ ಅಂತಾರೆ. ಮುಂದೊಂದು ದಿನ ನಮ್ಮ ಮಕ್ಕಳು ಕೇಳಿದಾಗ ಅವರಿಗೆ ತೋರ್ಸೋಕ್ಕೆ ಒಂದು ಫೋಟೋಗಳು ಅದು ಇದು ಬೇಕಲ್ವಾ ಅಂತಂದಾಗ, ಏನದೇ ಮಕ್ಕಳ ಅಂತ ವಿಕ್ರಮ್ ಅಂತಾನೆ. ಅಯ್ಯಯ್ಯೋ ಅದೇನೋ ಫ್ಲೋನಲ್ಲಿ ಅಂದಿದ್ದು, ಎದೋಗು ನೀನು ಸುಮ್ಮನೆ ಅಂತ ವೇದ ಅಂತಾಳೆ. ಅಯ್ಯೋ ಒಂದು ಸೆಕೆಂಡು ಸ್ವರ್ಗ ಹಂಗೆ ರಪ್ ಅಂತ ಪಾಸಾದಂಗೆ ಆಯಿತು ಅಂತ ವಿಕ್ರಮ್ ಅಂತಾನೆ. ಹಂಗೆ ಯಾರ್ಯಾರಿಗೆ ಏನೇನು ಬೇಕು, ವೀರಂಗೆ ಶಲ್ಲೆ ಬೇಕು, ಒಂದು ಪಂಜೆ ಬೇಕು, ಶೂಸ್ ಬೇಕು, ಅದು ಇದು ಅಂತೆಲ್ಲ ಲಿಸ್ಟ್ ಮಾಡ್ತಿದ್ದಾಗ ಗುಲಾಬಿ ಕಡೆಯವ್ರಿಗೆ ಹೇಳ್ಬೇಕಲ್ವಾ, ನಾನು ಅದನ್ನೇ ಮಾಡ್ತಿದ್ದೀನಿ ವಿಕ್ರಮ್ ಅಂತ ಹೇಳ್ಬಿಟ್ಟು ಗುಲಾಬಿನ ಕರೆದು, ಗುಲಾಬಿ ನಿಮ್ಮ ಮನೆ ಕಡೆಯವರು ಎಷ್ಟು ಜನ ಇದ್ದಾರೆ ಅಂತ ಹೇಳು, ಯಾರನ್ನ ಕರಿತೀಯ ಅಂತ ಹೇಳು, ಅವ್ರ ಸೈಜ್ನ ತಿಳ್ಕೊಂಡು ಬಟ್ಟೆ ತರೋಕ್ಕೆ ಅಂತ ಹೇಳ್ಬಿಟ್ಟು ವೇದ ಕೇಳ್ತಾಳೆ. ಗುಲಾಬಿ ಎಂಥ ಡವ್ ಮಾಡ್ತಾಳೆ ಅಂದರೆ ಹಾಗೆ ಅಳ್ತಾ ನಿಲ್ತಾಳೆ ಒಂದು ಮೂಲೆಯಲ್ಲಿ. ಯಾವಾಗ ಯಾಕೆ ಗುಲಾಬಿ ಏನಾಯ್ತು, ಯಾಕೆ ಅಳ್ತಿದ್ದೀಯಾ ಅಂತ ನಾವು ವೇದ ಕೇಳಿದಾಗ, ನನಗೆ ನಮ್ಮವರು ಅಂತ ಯಾರೂ ಇಲ್ಲ, ನಾನು ಅನಾಥೆ, ಒಬ್ಬರು ತಾಯಿ ಇದ್ದಾರೆ ಬಟ್ ಅವರು ಬರೋ ಥರ ಇಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಡವ್ ಮಾಡ್ತಾಳೆ. ವಿಕ್ರಮ್ ಇದೋನು, ಅಳ್ಬೇಡ ಕಣಮ್ಮ, ನೀನು ನನ್ನನ್ನು ನಿಮ್ಮ ಅಣ್ಣ ಅಂತ ತಿಳ್ಕೊ, ತುಂಬಿದ ಮನೆಗೆ ಬರ್ತಿದ್ಯಾ, ನಿನಗೆ ಫ್ಯಾಮಿಲಿ ಸಿಗ್ತಾ ಇದೆ, ನೀನು ಅಳ್ಬೇಡ ಅಂತೇಳಿ ಧೈರ್ಯ ಕೊಡ್ತಾನೆ. ವೇದ ಕೂಡ ಕಣ್ಣೀರು ಒರೆಸ್ಕೊ ಅಂತಾಳೆ. ಇನ್ನೊಂದು ಕಡೆ ದಾಮೋದರ ಇದನ್ನು ವೀರಂಗೆ ಕಪಾಳು ಕೊಡ್ದು, ನಸ್ಕುನಿ ಆಟದವನೇ, ನಿನಗಿಂತ ಆ ವಿಕ್ರಮನೇ ಉತ್ತಮ ಕಣೋ, ಅವನು ಹೇಳಿಬಿಟ್ಟು ರಾಜಾರೋಷವಾಗಿ ಮದುವೆ ಆದ, ನೀನು ಒಳ್ಳೆ ಈ ನಾಗರಾವಿನ ಥರ ನೀನು ನೀನು ಮಾಡೋದೇ ಗೊತ್ತಾಗಲ್ಲ, ನೀನು ತುಂಬ ವಿಷಯ, ನೀನು ಹಾಗೆ ಹಿಂಗೆ ಸೈಲೆಂಟಾಗಿದ್ದು ನಮಗೆಲ್ಲ ಈ ಥರ ಮರ್ಯಾದೆ ಕಳೆದುಬಿಟ್ಟೆ, ನೀನು ಈಗ ತಾನೇ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಲ್ಲ ಒಪ್ಕೊಂಡು ಇವಾಗ ನನಗೆ ಗೊತ್ತಿರಲಿಲ್ಲ ಪಾಪ ಹಿಂಗೆಲ್ಲ ಆಗುತ್ತೆ ಅಂತ ನನ್ನ ಹತ್ರ ನಾಟಕ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮನ್ನೆಲ್ಲ ನನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅಂತ ಚೆನ್ನಾಗಿ ಬೈತಿರ್ತಾರೆ ತಾತ ಮತ್ತು ದಾಮೋದರ ಸೇರಿಕೊಂಡು. ಏನೋ ಅಂತಿದ್ದೆ ನೀನು ವಿಕ್ರಮ್ಗೆ ಎಂಟು ಸೆರ್ಗುಟ್ಕೊಂಡು ಯಾವಾಗಲೂ ಓಡಾಡ್ತಾನೆ ಅಂತನ, ಇವಾಗ ನೀನೇನು ಮಾಡ್ತಿದ್ಯಾ, ಅದೇ ಸರ್ಗಿಗೆ ನೇಣು ಹಾಕಂತಿದ್ಯಾ, ಮಾನ ಮರ್ಯಾದೆ ಇಲ್ದೋನೆ ಅಂತೇಳಿ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ನಮ್ಮ ದಾಮೋದರ ಮತ್ತು ತಾತ. ವೀರ ಇದ್ದವನು ಏನು ಇವ್ರು ಮಾಡಲಿದ್ದಿರೋ ತಪ್ಪನ್ನ ಮಾಡಿದ್ದೀನ, ಏನು ಹಿಂಗೆ ಬೈತಾರೆ ಅಂತ ಹಂಗೆ ಕೋಪ ಮಾಡ್ಕೋತಾ ಇರ್ತಾನೆ. ಇಲ್ಲಿ ವಿಕ್ರಮ್ ಮತ್ತು ವೇದ ಮನೆಯವ್ರನ್ನೆಲ್ಲನೂ ಕರೀತಾರೆ. ಏನೋ ಮಾತಾಡಬೇಕು ಅಂತ ಕರೆದಿದ್ದೀರಾ, ಏನು ಹೇಳ್ರಿ ಅಂತ ತಾತ ಅಂದಾಗ, ಮದುವೆ ಡೇಟ್ ಫಿಕ್ಸ್ ಆಗಿದೆ, ನಾಳೆನೇ ಮದುವೆ, ಸ್ವಲ್ಪ ಮದುವೆ ತುಂಬ ಸಿಂಪಲಾಗಿ ನಡೆಯುತ್ತೆ, ಸ್ವಲ್ಪ ಜನನ ಅಷ್ಟೇ ಕರಿತೀವಿ, ಯಾರು ಬರಲಿ ಬಿಡಲಿ, ಮನೆಯವರಿದ್ದರೆ ಸಾಕು, ಮದುವೆ ನಡೆಯುತ್ತೆ ಅಂತ ನಮ್ಮ ವಿಕ್ರಮ್ ಅಂತಾನೆ. ದಾಮೋದರ ಹಂಗೆ ಗುರಾಯಿಸ್ತಾ ಇರ್ತಾನೆ. ನಿಮಗೆ ಸೀರೆನ ನಾವೇ ತಂದಿದ್ದೀವಿ ಅಂತ ವೇದ ಅಂದಾಗ, ಗುಲಾಬಿದಳು ಬ್ಲೌಸು ಅಂತಾಳೆ. ನಮ್ಗೆ ಗೊತ್ತಿರೋರು ಒಬ್ಬರಿದ್ದಾರೆ, ಅವ್ರ ಹತ್ರ ಅಳತೆ ತೊಗೊಂಡ್ರೆ ಸಾಕು, ಅವರು ಬೇಗ ಸ್ಟಿಚ್ ಮಾಡಿಕೊಡ್ತಾರೆ ಅಂತಂದಾಗ, ಅತ್ತೆ ಎಲ್ಲ ತಯಾರಿ ಮಾಡ್ಕೊಳ್ಳಿ ಸೀರೆದೆಲ್ಲ, ವೈಶುಗೆ ಹೇಳಿ ಕಾಲೇಜಿಗೆ ರಜಾ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನಿನಗೆ ಬಿಳಿ ಪಂಜೆ ಶರ್ಟು ತಂದಿದ್ದೀನಿ ಕಣೋ, ನಾಳೆ ಹಾಕೋ ಅಂತ ನಮ್ಮ ವಿಕ್ರಮ್ ವೀರಂಗ್ ಅಂತಾನೆ. ಆಮೇಲೆ ವೇದ ಇದ್ದಳು, ಈ ಥರ ಗಡ್ಡ ಬಿಟ್ಕೊಂಡು ಬರಬೇಡಿ ಬಾವ, ನಾಳೆ ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಅಂದಾಗ, ಏನಾದರೂ ಮಾತಾಡು ಅಂತ ವಿಕ್ರಮ್ ಅಂತಾನೆ. ನೀವೇ ಎಲ್ಲಾದ್ರೂ ಮಾಡಿದಾಗ ನಾನಿನ್ನೇನು ಮಾತಾಡಲಿ ಅಂತ ಅಂತಾನೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.